ಇದು ಕನ್ನಡ ಲೈಫ್ ಸ್ಟೋರಿ. ಪ್ರತಿಯೊಬ್ಬರ ಲೈಫಿನಲ್ಲಿ ರಿಯಲ್ ಸ್ಟೋರಿ ಹೇಳಲಾಗುತ್ತದೆ ಈ ಚಾನಲ್. ನೀವು 5 ನಿಮಿಷ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಈ ಸ್ಟೋರಿ ಪೂರ್ತಿಯಾಗಿ ಕೇಳೋದಕ್ಕೆ ನಮ್ಮ ಮನಸ್ಸಿನಿಂದ ಕೃತಜ್ಞತೆಗಳು, ಧನ್ಯವಾದಗಳು. ನನಗೆ ಕಾಲೇಜಿಗೆ ಹೋಗುವಷ್ಟು ದೊಡ್ಡ ಮಗಳಿದ್ದರೂ ಕಾಲೇಜು ಯುವಕನ ಮೇಲೆ ಮನಸ್ಸಾಗಿದೆ. ಇದು ಒಂದು ಸ್ಟೋರಿ. ನನಗೆ ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರ ಮೇಲೆ ಮನಸ್ಸಾಗುತ್ತಿದೆ. ಅವರತ್ತ ಹೆಚ್ಚು ಆಕರ್ಷಿತಳಾಗಿದ್ದೇನೆ. ಈ ಸಮಸ್ಯೆಯಿಂದ ಹೇಗೆ ಹೊರಬರಲಿ? ನಾನು 45 ವರ್ಷದ ವಿವಾಹಿತ ಮಹಿಳೆ. ನನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನನ್ನ ಪತಿ ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ನನಗೆ ಕಾಲೇಜಿಗೆ ಹೋಗುವ ಮಗಳು ಇದ್ದಾಳೆ. ಆದರೆ ಇತ್ತೀಚೆಗೆ ನನ್ನಲ್ಲಿ ಕೆಲವು ಬದಲಾವಣೆಯನ್ನು ಗಮನಿಸಿದ್ದೇನೆ. ನಾನು ಇತ್ತೀಚೆಗೆ ಯುವಕರತ್ತ ಬೇಗನೆ ಆಕರ್ಷಿತಳಾಗುತ್ತಿದ್ದೇನೆ. ಅವರನ್ನು ಕಂಡರೆ ಅವರ ಜೊತೆ ಮಾತನಾಡಬೇಕು ಅನ್ನಿಸುವುದಲ್ಲದೆ ನೆರೆಹೊರೆಯಲ್ಲಿ ವಾಸಿಸುವ ಹುಡುಗನ ಜೊತೆಗಿನ ಬಾಂಧವ್ಯ ಹೆಚ್ಚುತ್ತಿದೆ. ಆತನನ್ನು ಬಾಯ್ ಫ್ರೆಂಡ್ ಆಗಿಸುವ ಮನಸ್ಸಾಗಿದೆ. ಆರಂಭದಲ್ಲಿ ಅವನ ಮಾತು ಕೇಳಿ ನನಗೆ ತುಂಬ ಸಿಟ್ಟು ಬಂದರೂ ಎಲ್ಲೋ ಒಂದು ಕಡೆ ಅವನ ಮಾತು ನನಗೆ ತುಂಬ ಖುಷಿ ಕೊಡುತ್ತಿದ್ದಿದೆ. ಅದಕ್ಕೆ ಕಾರಣ ಆತನ ಮೆಸೇಜ್ ಓದಿದ ನನಗೆ ನಗು ಬರತೊಡಗಿತು. ಅವನನ್ನು ನನ್ನ ಬಾಯ್ ಫ್ರೆಂಡ್ಗೆ ಆಗಿ ಮಾಡುವ ಆಲೋಚನೆಯ ಬಗ್ಗೆ ನಾನು ಉತ್ಸುಕನಾಗಿದ್ದೇನೆ. ಅದರ ನನ್ನ ವೈವಾಹಿಕ ಜೀವನ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಯೋಚಿಸಿದಾಗ ಅವನೊಂದಿಗೆ ಮಾತನಾಡುವ ಆಲೋಚನೆಯ ಕಣ್ಮರೆಯಾಗುತ್ತದೆ. ಇದರಿಂದ ಹೇಗೆ ಹೊರಬರಲಿ? ಪತಿಯೊಂದಿಗೆ ನನ್ನ ಲೈಂಗಿಕ ಜೀವನವು ಮೊದಲಿನಂತೆ ಇಲ್ಲದಿರುವ ಕಾರಣ ಬಹುಶಃ ನನಗೆ ಬೇರೆ ಹುಡುಗನ ಮೇಲೆ ಮನಸ್ಸಾಗಿದೆ ಎಂದನಿಸುತ್ತದೆ. ಆದರೂ ನಮ್ಮ ಕುಟುಂಬ ಜೀವನವು ಸಂತೋಷವಾಗಿದೆ. ನನ್ನಲ್ಲಿ ತಪ್ಪಿತಸ್ಥ ಭಾವನೆ ಮೂಡಲು ಇದು ಒಂದು ಕಾರಣ. ಈ ಸಮಸ್ಯೆಯನ್ನು ನಾನು ಹೇಗೆ ಹೋಗಲಾಡಿಸಬಹುದು ಎಂದು ಹೇಳಿ. ಉತ್ತಮ ದಾಂಪತ್ಯ ಜೀವನ ನಡೆಸಿದ ನಂತರವೂ ಅನೇಕರು ತಮ್ಮ ಸಂಬಂಧದಲ್ಲಿ ಭಾವನಾತ್ಮಕ ಸಂಬಂಧದ ಕೊರತೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಹಾಗಂದ ಮಾತ್ರಕ್ಕೆ ನೀವು ಇನ್ನೊಬ್ಬರ ವ್ಯಕ್ತಿಗೆ ನಿಮ್ಮ ಭಾವನೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುತ್ತೀರಿ ಎಂದು ಇದರ ಅರ್ಥವಲ್ಲ. ನೀವು ಹೇಗೆ ಮಾತನಾಡುವುದರಿಂದ ಸ್ವಲ್ಪ ಸಮಯದ ನಂತರ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯುಂಟಾಗಬಹುದು. ಆದರೆ ಇದರಿಂದಾಗಿ ಅದು ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರಬಹುದು. ಈ ರೀತಿ ಸಂಬಂಧ ಸರಿಯಲ್ಲ. ನೀವು ಹೇಳಿದಂತೆ ಒಬ್ಬ ಯುವಕನ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಆ ಹುಡುಗ ಇನ್ನೂ ನಿಮಗಿಂತ ತುಂಬ ಚಿಕ್ಕವನು. ಅವನಿರುವ ವಯಸ್ಸಿನಲ್ಲಿ ಇಂತಹ ಭಾವನೆಗಳು ಜನರ ಮನಸ್ಸಿನಲ್ಲಿ ಮೂಡುವುದು ಸಹಜ. ಆದರೆ ಈ ಸಮಯದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ಕಾಲೇಜ್ ಹುಡುಗನ ಜೊತೆ ಕ್ರಶ್. ಸದ್ಯಕ್ಕೆ ಈ ಕಾಲೇಜಿನಲ್ಲಿ ಓದುತ್ತಿರುವ ನನ್ನ ಮನೆಯ ಹತ್ತಿರ ಒಬ್ಬ ಹುಡುಗ ವಾಸಿಸುತ್ತಾನೆ. ನಾವು ಲಿಫ್ಟ್ನಲ್ಲಿ ಭೇಟಿಯಾದಾಗ ಅಥವಾ ನೆರೆಹೊರೆಯ ಉದ್ಯಾನವನದಲ್ಲಿ ವಾಕ್ ಮಾಡುವಾಗ ನಾವು ಆಗಾಗ್ಗೆ ಪರಸ್ಪರ ಮಾತನಾಡುತ್ತಿದ್ದೆವು. ಆದರೆ ಲಾಕ್ಡೌನ್ ಬಂದಾಗ ನಾವಿಬ್ಬರು ನಮ್ಮ ಮೊಬೈಲ್ ಸಂಖ್ಯೆಯನ್ನು ಹಂಚಿಕೊಂಡೆವು. ಹೀಗಿರುವಾಗ ನಾವಿಬ್ಬರು ವಾಟ್ಸಪ್ನಲ್ಲಿ ಮಾತನಾಡತೊಡಗಿದೆವು. ಹೀಗಿರುವಾಗ ಒಂದು ದಿನ ಆತ ಮಾತನಾಡುವಾಗ ನನ್ನ ಮುಂದೆ ತಮ್ಮ ಭಾವನೆಗಳನ್ನು ಹೇಳಿಕೊಂಡಾಗ ನಾನು ಅಪಘಾತಕ್ಕೊಳಗಾಗಿದೆ. ಅಂತಹ ಆಲೋಚನೆಗಳನ್ನು ಹೊಂದಬಾರದೆಂದು ನಾನು ಆತನಿಗೆ ಹೇಳಿದರೂ ಆತ ಕೇಳಲಿಲ್ಲ. ನಿಮ್ಮ ಮಗಳು ನಿಮ್ಮ ಬಗ್ಗೆ ಹೇಗೆ ಯೋಚಿಸಬಲ್ಲಳು? ನೀವೇ ಯೋಚಿಸಿ. ನಿಮ್ಮಿಬ್ಬರ ಸಂಬಂಧವನ್ನು ಕುಟುಂಬ ಅಥವಾ ಸಮಾಜದ ದೃಷ್ಟಿಯಲ್ಲಿ ಬಂದರೆ ಜನರು ಯಾವ ರೀತಿಯ ವಿಷಯಗಳನ್ನು ಮಾಡುತ್ತಾರೆ? ನಿಮ್ಮ ಮಗಳಿಗೆ ಈ ವಿಷಯ ತಿಳಿದಾಗ ಆಕೆ ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾಳೆ? ವೈವಾಹಿಕ ಜೀವನ ಸಂಬಂಧದಲ್ಲಿ ಬದಲಾವಣೆ ತಂದುಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ದೈಹಿಕ ಅನ್ಯೋನ್ಯತೆಯ ಕೊರತೆಯಿಂದ ಎಂದು ಹೇಳಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ನಿರೀಕ್ಷೆಗಳು ಅಥವಾ ಅಗತ್ಯಗಳನ್ನು ಈಡೇರಿದಾಗ ನಾವು ತಪ್ಪು ದಾರಿಯಲ್ಲಿ ನಡೆಯಲು ಅಗತ್ಯವಿಲ್ಲ. ನೀವು ಬಯಸಿದರೆ ನಿಮ್ಮ ವೈವಾಹಿಕ ಜೀವನ ಸಂಬಂಧದಲ್ಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ನಿಮ್ಮ ಪತಿಯೊಂದಿಗೆ ಲೈಂಗಿಕ ಸಂಪರ್ಕವನ್ನು ಅನುಭವಿಸಬಹುದು. ಪತಿಯೊಂದಿಗೆ ನಿಕಟತೆಯನ್ನು ಹೆಚ್ಚಿಸಿ. ನಿಮ್ಮ ಎಲ್ಲ ಅಂಶಗಳನ್ನು
ಆಲಿಸಿದ ನಂತರ ನಾನು ನಿಮಗೆ ಸ್ವಲ್ಪ ಸಮಯವನ್ನು ನೀಡುವಂತೆ ಕೇಳಲು ಬಯಸುತ್ತೇನೆ. ನಿಮ್ಮ ನೆರೆಹೊರೆಯ ಯುವಕನ ಮೇಲಿನ ನಿಮ್ಮ ಪ್ರೀತಿ ಕೇವಲ ವ್ಯಾಮೋಹವಾಗಿದೆ. ಅದು ಶೀಘ್ರದಲ್ಲೇ ದೂರವಾಗುತ್ತದೆ. ಈ ಮಧ್ಯೆ ನಿಮ್ಮ ಪತಿಯೊಂದಿಗೆ ಲೈಂಗಿಕತೆಯಾಗಿ ನಿಮ್ಮ ಪ್ರಣಯ ಭಾವನೆಗಳನ್ನು ಸುಧಾರಿಸಲು ಕೆಲಸ ಮಾಡಿ. ಪಾಲುದಾರರೊಂದಿಗೆ ಪ್ರಾಮಾಣಿಕದ ಚರ್ಚೆಯ ಉತ್ತಮ ಆರಂಭವಾಗಿದೆ. ನಿಮ್ಮ ಪತಿಯೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಲು ಒತ್ತಾಯಿಸಿ. ಇವಾಗ ನಡೀತಿದ್ದ ಟ್ರೆಂಡಿಂಗ್ ಏನಂದರೆ, ಮದುವೆಯಾಗಿದ್ದ ಒಂದು ಆಂಟಿ ಮದುವೆ ಆಗಲಾರದ ಒಂದು ಹುಡುಗ ತುಂಬ ಡೆಪ್ತ್ನಲ್ಲಿ ಲವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ತಿಳಿಲಾರ್ದ ಮಾಡ್ತಾ ಇದ್ದಾರೋ ತಿಳಿದೇ ಮಾಡ್ತಾ ಇದ್ದಾರೋ ಯಾರಿಗೂ ಗೊತ್ತಿಲ್ಲ. ಬಟ್ ಅವ್ರ ಮಟ್ಟಿಗೆ ನಾವು ಮಾಡ್ತಿರೋದು ಸರಿನಾ ತಪ್ಪು, ಅವ್ರ ಮಟ್ಟಿಗೆ ಅವರು ಆಲೋಚನೆ ಮಾಡಿ ಡಿಸೈಡ್ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾಡಿದ ತಪ್ಪು ಮತ್ತೆ ನಾವು ಕರೆಕ್ಟ್ ಮಾಡ್ಕೋಬೋದು. ಬಟ್ ಮಾಡೋ ಮೊದಲೇ ನಾವು ಕರೆಕ್ಟಾಗಿ ನಾವು ಆಲೋಚನೆ ಮಾಡಿ ನಾವು ಕೆಲಸ ಮಾಡಿದರೆ ಎಂದೂ ನಮ್ಮ ಫಲಿತಾಂಶ ಫೇಲ್ ಆಗೋದಿಲ್ಲ. ಇದು ಒಂದು ತಿಳ್ಕೊಳ್ಳಿ. ಮಾಡೋ ಮುಂದೆ ಯಾವುದೇ ಕೆಲಸ ನಮಗೂ ಅರ್ಥವಾಗುತ್ತಿಲ್ಲ, ಎಲ್ಲ ಆಗೋಗಿದ ಮೇಲೆ ಅವಾಗ ನಮ್ಮ ಅರ್ಥವಾಗುತ್ತದೆ ನಾನು ಮಾಡಿದ ತಪ್ಪು ಕೆಲಸ ಅಂತ. ಅದಕ್ಕೆ ಮೊದಲೇ ನಾವು ಆಲೋಚನೆ ಮಾಡಿ ನಮ್ಮ ಕ್ಯಾರೆಕ್ಟರ್ ಬಿಹೇವಿಯರ್ 4 ಜನಕ್ಕೆ ಒಳ್ಳೆಯದಾಗಿ ಬದುಕಬೇಕು. ಅಷ್ಟೇ ತಾನೇ ನಮ್ಮ ಜೀವನ. ಇದು ನಾನು ಹೇಳುತ್ತಿರೋ ಒಂದು ಸ್ಟೋರಿ. ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.